ನಮಸ್ಕಾರ ಗುರುಗಳೇ, ನಾನು ನಿಮ್ಮ UP ಗ್ಯಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ಇವತ್ತಿಂದ ನಮ್ಮ ಚಾನಲಲ್ಲಿ ಸ್ಟಾರ್ಟ್ ಆಗ್ತಿದೆ ನಮ್ಮ UP ಸೀರೀಸು. ಸೊ UP ಸೀರೀಸಲ್ಲಿ ನಾನು ಫ್ಲೈಟ್ ಜರ್ನಿ ತೋರಿಸ್ತೀನಿ, ಬಸ್ ಜರ್ನಿ ತೋರಿಸ್ತೀನಿ, ಅದಾದ್ಮೇಲೆ ನಮ್ಮೂರೆಲ್ಲ ತೋರಿಸ್ತೀನಿ. ಸೊ ಸದ್ಯಕ್ಕೆ ಲೇಟ್ ಆಗ್ತಿದೆ, ನಾನು ಏರ್ಪೋರ್ಟ್ ಎಂಟ್ರಿ ತೊಗೊಂಡ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಟೈಮು 5:30 ಆಗಿದೆ. 5:45 ಬೋರ್ಡಿಂಗ್ ಗೇಟ್ಸ್ ಓಪನ್ ಆಗಿಬಿಡುತ್ತೆ. ಸೊ ಬನ್ನಿ, ಬೋರ್ಡಿಂಗ್ ಟೈಮು ಆಲ್ಮೋಸ್ಟ್ ಆಗಿದೆ, 15 ಮಿನಿಟ್ಸ್ ಇದೆ. ಬ್ಯಾಗೇಜ್ ಎಲ್ಲ ಚೆಕ್ ಇನ್ ಮಾಡಿದ್ದೀನಿ, ಸೆಕ್ಯೂರಿಟಿಗೆ ಹೋಗಬೇಕು. ಸೆಕ್ಯೂರಿಟಿ ಫಟಾಫಟ್ ಮುಗಿಸಿ ಹೋಗ್ಬಿಡೋಣ. ಗುರು, ನಾನಿವಾಗ ಸೆಕ್ಯೂರಿಟಿಗೆ ಬಂದುಬಿಟ್ಟಿದ್ದೀನಿ. ಸೆಕ್ಯೂರಿಟಿ ಫಸ್ಟ್ ಫ್ಲೋರ್ ಇರುತ್ತೆ ನಮ್ಮ ಏರ್ಪೋರ್ಟಲ್ಲಿ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಸೊ ನಿಮಗೆ ಲೆಫ್ಟ್ ಸೈಡು ಇರುತ್ತೆ ಸೆಕ್ಯೂರಿಟಿ, ರೈಟ್ ಸೈಡು ಇರುತ್ತೆ. ಇದು ಕಡೆ ರಶ್ ಇರುತ್ತೆ. ಸೊ ಸದ್ಯಕ್ಕೆ ನಾನು ಇದು ಕಡೆನೇ ಹೋಗ್ತಾ ಇದ್ದೀನಿ. ನಾನು ಅಲ್ಲಿಂದ ಸೆಕ್ಯೂರಿಟಿ ಮಾಡ್ಕೊಂಡು ಬಂದುಬಿಟ್ಟೆ ರೈಟ್ ಸೈಡಿಂದ. ಸೊ ನೀವು ಸೆಕ್ಯೂರಿಟಿ ಮಾಡಿದ ತಕ್ಷಣ ಒಳಗಡೆ ಬಂದಿದ ತಕ್ಷಣ ನಿಮಗೆ ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ಕಾಣಿಸೋದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಯಾವ ಸೈಡಿಂದ ನೀವು ಎಂಟ್ರಿ ಹೊಡೆದ್ರೆ ಆ ಸೈಡಿಂದನೂ ನಿಮಗೆ ಡ್ಯೂಟಿ ಫ್ರೀ ಶಾಪ್ಸು ಕಾಣಿಸುತ್ತೆ. ನಿಮಗೆ ಏರ್ಪೋರ್ಟಲ್ಲಿ ಸೀಟಿಂಗ್ ಏರಿಯಾನೂ ಸಿಗುತ್ತೆ. ಸೊ ಮಲಗಬಹುದು ಅದರಲ್ಲಿ. ಸೊ ಇದೆಲ್ಲ ಆಪ್ಷನ್ ನಿಮಗೆ ಇಲ್ಲಿ ಸಿಗುತ್ತೆ. ನೀವು ಇದು ನೋಡ್ಬೋದು, ಟರ್ಮಿನಲ್ 1 ರಾಮೇಶ್ವರಂ, ದ ರಾಮೇಶ್ವರಂ ಕ್ಯಾಫೆ. ನಿಮ್ಗೆ ಈ ಥರ ಡಿಸ್ಪ್ಲೇ ಬೋರ್ಡ್ಸ್ ಎಲ್ಲ ಜಾಗದಲ್ಲೂ ಪ್ರೊವೈಡ್ ಮಾಡಿರ್ತಾರೆ. ಸೊ ನೀವು ಇದು ನೋಡಿಕೊಂಡು ಯೂಸ್ ಮಾಡ್ಬೋದು. ನಮ್ಮದು ಗೇಟ್ ಇವತ್ತು ಗೇಟ್ ನಂಬರ್ 40. ಸೊ ನೀವು ನೋಡೋಕೆ ಹೋದರೆ ಗೇಟ್ ನಂಬರ್ 40 ಫುಲ್ ದೂರ ಇದೆ. ಒಂದು ಕಾರ್ನರ್ಗಿದೆ ಇವರು. ನಮ್ಮದು ಇರೋದು ಏರ್ಪೋರ್ಟ್ ಒಂದು ಕಾರ್ನರು, ನಮ್ಮ ಗೇಟ್ ಇರೋದೇ ಒಂದು ಕಾರ್ನರ್. ಆ್ಯಕ್ಚುಲಿ ಈ ಪಾರ್ಟ್ಸ್ ಎಲ್ಲ ಮೊದಲು ನಮ್ಮದು ಡೊಮೆಸ್ಟಿಕ್ ಟರ್ಮಿನಲ್ 1 ಎರಡೂ ಸರ್ವ್ ಮಾಡ್ತಿತ್ತು, ಇಂಟರ್ನ್ಯಾಷನಲು ಮತ್ತು ಡೊಮೆಸ್ಟಿಕ್ ಫ್ಲೈಟ್ಸು. ಸೊ ಇದೆಲ್ಲ ಮೊದಲು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಗೇಟ್ಸ್ ಇತ್ತು. ಇದು 36 ಇದು ಕಡೆ ಎಲ್ಲ ಸೆಂಟ್ರಲ್ ಪಾರ್ಟಿಷನ್ ಇತ್ತು. ಸೊ ಇವಾಗ ಇದೆಲ್ಲ ಡೊಮೆಸ್ಟಿಕ್, ಯಾಕಂದರೆ ನಮ್ಮದು ಸಪ್ರೇಟ್ ಏರ್ಪೋರ್ಟ್ ಬಂದುಬಿಟ್ಟಿದೆ. ನೀವಲ್ಲಿ ನೋಡ್ಬೋದು ಗೇಟ್ 40. ಈ ಮಿನಿಸೋ ನೀವು ನೋಡ್ಬೋದು. ಈ ಥರ ಆ್ಯಕ್ಚುಲಿ ಸುಮಾರು ನಿಮಗೆ ಡ್ಯೂಟಿ ಫ್ರೀ ಶಾಪ್ಸು, ಬೇರೆ ಬೇರೆ ಡ್ಯೂಟಿ ಫ್ರೀ ಶಾಪ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಸೊ ಏನು ಬೇಕಂದ್ರೆ ಈಸ್ಕೊಬೋದು, ಬಟ್ ಕಾಸ್ಟ್ ಮಾತ್ರ ಹೆವಿ ಆಗಿರುತ್ತೆ ಗುರು. ಹೆವಿ ಅಂದರೆ ಹೆವಿ ಆಗಿರುತ್ತೆ. ಸೊ ಇದು ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ನೀವು ಅಲ್ಲಿ ಮುಂದೆ ನೋಡ್ಬೋದು ಅಯೋಧ್ಯ ಅಂತ. ಫ್ಲೈಟ್ ನಂಬರ್ ಬಂದು QP 1821. ಫ್ಲೈಟ್ ಟೈಪ್ ಬಂದು ಬೋಯಿಂಗೇ ಇರುತ್ತೆ, 737-8 ಮ್ಯಾಕ್ಸು. ಸೊ ಹತ್ತು ಕಡೆ ಫಸ್ಟು ಪ್ರಯಾರಿಟಿ ಜನ ಬೋರ್ಡಿಂಗ್ ಮಾಡಿಸ್ತಿದ್ದಾರೆ. ಸೀನಿಯರ್ ಸಿಟಿಸನ್, ವೀಲ್ ಚೇರು, ಅದಾದಮೇಲೆ ಇನ್ಫ್ಯಾಂಟ್ಸು ಯಾರ್ಯಾರ ಜೊತೆ ಅವ್ರು ಪ್ರಯಾರಿಟಿ ಬೋರ್ಡಿಂಗ್ ಮಾಡಿಬಿಟ್ಟು ಆಮೇಲೆ ಸ್ಲೋಲಿಯಾಗಿ ಝೋನ್ ವೈಸ್ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ. इससे बाकी यात्रियों को आगे बढ़ने में सुविधा होगी और हम अपने निर्धारित समय पर उड़ान भर पाएंगे. ಗುರು, ಇದು ಸದ್ಯಕ್ಕೆ ಸೀಟ್ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಬೋಯಿಂಗ್ 737-8 ಮ್ಯಾಕ್ಸಲ್ಲಿ. ಸೊ ಹೇಳಕ್ಕೆ ಹೋದರೆ ಎಮರ್ಜೆನ್ಸಿ ಎಕ್ಸಿಟು ನಮಗೆ ಆ್ಯಕ್ಚುಲಿ ಅಸೈನ್ಡ್ ಆಗಿದ್ದಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ. ಸೊ ರಿಕ್ವೆಸ್ಟ್ ಮಾಡಿದಾಗ ಕೊಟ್ಬಿಟ್ರು ಎಮರ್ಜೆನ್ಸಿ ಎಕ್ಸಿಟ್. ಅಡ್ವಾಂಟೇಜ್ ಏನಂದರೆ ನಿಮಗೆ ಲೆಗ್ ರೂಮ್ ಮಾತ್ರ ಹೆವಿಯಾಗಿ ಸಿಗುತ್ತೆ. ಸೊ ನೀವು ರಿಕ್ವೆಸ್ಟ್ ಮಾಡ್ಬೋದು, ಅವರು ನಿಮಗೆ ಅಪ್ಲಿಕೇಟ್ ಮಾಡಿ ಫ್ರೀಯಾಗಿ ಕೊಡ್ತಾರೆ. ಗುರು ಬನ್ನಿ, ಟೇಕ್ ಆಫ್ಗಿಂತ ಮುಂಚೆ ನಮ್ಮದು ಸೀಟ್ ಕಾನ್ಫಿಗರೇಷನ್ ನಿಮ್ಗೆ ಕೊಟ್ಬಿಡೋಣ. ಸೊ ನೀವು ನೋಡೋಕೆ ಹೋದರೆ ನಿಮ್ಗೆ ಇಲ್ಲಿ ಮ್ಯಾಗ್ಝಿನ್ ನೋಡೋದು ಸಿಗುತ್ತೆ. ನೀರು ಆಲ್ರೆಡಿ ನಾನು ತೊಗೊಂಡು ಕುಡಿದ್ಬಿಟ್ಟೆ, ನೀರು ಫ್ರೀಯಾಗಿ ಕೊಡ್ತಾರೆ. ಇದೊಂದಿದೆ. ಮತ್ತು ನಿಮ್ಗೆ ಇಲ್ಲಿ ಫುಡ್ ಟ್ರೇ ಸಿಗುತ್ತೆ. ಸೊ ಇದು ಮೂವಬಲು, ಅಡ್ಜಸ್ಟಬಲು. ಕಪ್ ಹೋಲ್ಡರ್ ನಿಮ್ಗೆ ಇಲ್ಲೊಂದು ಸಿಗುತ್ತೆ. ಸೊ ಇದನ್ನು ತಿರ್ಗಾ ಲಾಕ್ ಮಾಡ್ಬೋದು. ಮೊಬೈಲ್ ಹೋಲ್ಡರ್ ನಿಮ್ಗೇನೂ ಸಿಗೋಲ್ಲ. ನಿಮಗೆ ಆರ್ಮ್ ರೆಸ್ಟ್ ಸಿಗುತ್ತೆ. ಸೊ ಈ ಆರ್ಮ್ ರೆಸ್ಟಲ್ಲಿ ಕೈ ಬಂದುಬಿಡ್ತು, ಸಾರಿ. ಸೊ ಈ ಆರ್ಮ್ ರೆಸ್ಟಲ್ಲಿ ನಿಮಗೆ ಬಟನ್ ಏನು ಸಿಗೋಲ್ಲ. ನೀವು ಸುಮ್ಮನೆ ಹಿಂಗೆ ಮಲ್ಕೊಂಬಿಟ್ಟು ಹಿಂಗೆ ಪುಷ್ ಮಾಡಿದ್ರೆ ಅದು ಗೆಸ್ ಹೋಗುತ್ತೆ ಹಿಂದೆ, ಯಾಕಂದರೆ ಬಟನ್ ಏನೂ ಇಲ್ಲ, ಎಲ್ಲೂ ಇಲ್ಲ. ಬಟನ್ ಅಂತೂ ಎಲ್ಲೂ ಇಲ್ಲ ಗುರು. ಗೆಸ್ ಪುಷ್ ಮಾಡಿದ್ರೆ ಆ್ಯಕ್ಚುಲಿ ಆಲ್ಮೋಸ್ಟ್ ನಾವು ಎಮರ್ಜೆನ್ಸಿಯಲ್ಲಿ ಎಕ್ಸಿಟಲ್ಲಿ ಇದ್ದೀವಲ್ಲ. ಸೊ ಆಲ್ರೆಡಿ ಇಷ್ಟು ಲೆಗ್ ಸ್ಪೇಸ್ ಇದೆ. ಸೊ ಗೆಸ್ ಇವರು ಕೊಡಲಿಲ್ಲ ಅಥವಾ ಆಪ್ಷನೇ ಇಲ್ಲ ಅಂತ ನನಗೆ ಐಡಿಯಾ ಇಲ್ಲ. ಈ ಥರ ಫ್ಲೈಟಲ್ಲಿ ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ಯಾವುದ್ರಲ್ಲಿ ಬಟನ್ ಇಲ್ಲ ಆ್ಯಕ್ಚುಲಿ ಪುಷ್ ಬ್ಯಾಕ್ ಮಾಡೋಕ್ಕೆ. ಬಟ್ ಎಮರ್ಜೆನ್ಸಿ ಎಕ್ಸಿಟ್ ಇದು ಒಂದೇ ಅಡ್ವಾಂಟೇಜ್ ಗುರು. ಫುಲ್ ನೋಡಿ ಇಷ್ಟು ಲೆಗ್ ಸ್ಪೇಸು ಮತ್ತು ಆರಾಮಾಗಿ ನಾನು ಮಲ್ಕೊಬೋದು, ಹಂಗಿದೆ. ನಮ್ಮ ಪಕ್ಕದಲ್ಲಿ ಯಾರೂ ಇಲ್ಲ ಈ ಫ್ಲೈಟಲ್ಲಿ.
ಸೊ ಆರಾಮಾಗಿ ನಾನು ಟ್ರಾವೆಲ್ ಮಾಡ್ಬೋದು. ನಮ್ಮ ಜೊತೆ ನಮ್ಮ ಫ್ರೆಂಡ್ ಟ್ರಾವೆಲ್ ಮಾಡ್ತಿದ್ದಾರೆ ಗೋರಖ್ಪುರ್ ಅವರೇ. ಸೊ ಇವರು ನಮ್ಮ ಜೊತೆ ಅಯೋಧ್ಯೆವರೆಗೆ ಹೋಗ್ತಾರೆ. ಅಯೋಧ್ಯೆಯಿಂದ ತಿರ್ಗಿ ನಾವು ಏನು ಮಾಡಬೇಕಂತ ಯೋಚನೆ ಮಾಡಬೇಕು. ಅದಾದಮೇಲೆ ನಿಮಗೆ ವಿಂಡೋ ಶೇಡು ಸಿಗುತ್ತೆ ಅಣ್ಣ, ಒಂದು ನಿಮಿಷ ಹಿಂದೆ. ಸೊ ಇವರೇ ಸಂಜೀವ್, ನಮ್ಮ ಆಫೀಸವ್ರು, ಇವರು ನಮ್ಮ ದೋಸ್ತು. ಸೊ ಇದು ವಿಂಡೋ ಶೇಡೆಲ್ಲ ನಿಮ್ಗೆ ಸಿಗುತ್ತೆ. ಸೊ ಎಮರ್ಜೆನ್ಸಿ ಎಕ್ಸಿಟಲ್ಲಿ ಸ್ವಲ್ಪ ಬ್ರೀಫಿಂಗ್ ಕೊಡ್ತಾರೆ. ಸೊ ಅದು ನೀವು ಸ್ವಲ್ಪ ಗಮನ ಇಟ್ಕೊಬೇಕು. ಸರಿ, ಇವತ್ತು ನೋಡೋಣ ಟೇಕ್ ಆಫ್ ಎಲ್ಲ ಎಷ್ಟು ಟೈಮ್ಗೆ ಆಗುತ್ತೆ. 6:30 ನಮ್ಮದು ಟೇಕ್ ಆಫ್ ಟೈಮಿಂಗು. ನೋಡೋಣ ಏನಾಗುತ್ತೆ ಇವಾಗ. ಸೊ ಇಲ್ಲಿ ನಿಮಗೆ AC ವೆಂಟ್ಸು ಸಿಗುತ್ತೆ. ಸೊ ನೀವು ಅದನ್ನು ಅಡ್ಜಸ್ಟ್ ಮಾಡ್ಬೋದು, ಓಪನು ಕ್ಲೋಸ್ ಮಾಡ್ಬೋದು. ಅದಾದಮೇಲೆ ನಿಮಗೆ ರೀಡಿಂಗ್ ಲೈಟ್ ಸಿಗುತ್ತೆ. ರೀಡಿಂಗ್ ಲೈಟ್ಗೆ ಈ ಬಟನ್ ಯೂಸ್ ನೀವು ಮಾಡ್ಬೋದು. ಮತ್ತು ಇಲ್ಲಿ ಕಾಲ್ ಬಟನ್ ಬ್ಲೂ ಇದೆಯಲ್ಲ, ಅದು ಕ್ರೂ ಕಾಲ್ ಬಟನ್ನು. ಪಕ್ಕದಲ್ಲಿ ನಿಮಗೆ ಲೈಟ್ಸ್ ಎಲ್ಲ ಇಂಡಿಕೇಷನ್ ಇರುತ್ತೆ. ಸೀಟ್ ಬೆಲ್ಟು ಮತ್ತು ನೋ ಸ್ಮೋಕಿಂಗ್ ಮತ್ತು ಸ್ಪೀಕರ್ಸ್ ಎಲ್ಲ ಇರುತ್ತೆ. ಮತ್ತು ಇದು ನೀವು ನೋಡ್ತಿದ್ದೀರಲ್ಲ, ಅದು ಆಕ್ಸಿಜನ್ ಮಾಸ್ಕು ಡಿಸ್ಪೋಸ್ ಆಗೋದು. ಸೊ ಡಿಪಾರ್ಚರ್ಗೆ ನಾವು ಇವಾಗ ರೆಡಿ. ಪುಷ್ ಬ್ಯಾಗ್ಗೆ ಇವಾಗ ನಾವು ಇರೋದು ಇದನ್ನು ಏನು ಕರೀತಾರೆ ಗೊತ್ತಾ? ಇವಾಗ ನಾವು ಇರೋದಲ್ಲ, ಇದನ್ನು ಟ್ಯಾಕ್ಸಿ ಸ್ಟ್ಯಾಂಡ್ ಕರೀತಾರೆ, ಏರ್ಪೋರ್ಟ್ ಫ್ಲೈಟ್ ಟ್ಯಾಕ್ಸಿ ಸ್ಟ್ಯಾಂಡು. ಸೊ ಇವಾಗ ನಾವಿರೋ ಟ್ಯಾಕ್ಸಿ ಸ್ಟ್ಯಾಂಡಿಂದ ಪಿಕ್ ಬ್ಯಾಕ್ ಮಾಡ್ತೀವಿ ಸ್ವಲ್ಪ ಹೊತ್ತಲ್ಲಿ. Very good morning, ladies and gentlemen. On behalf of Akasa, I, your flight manager for today, would like to welcome you aboard our flight QP1821 to Ayodhya. Our flight time to Ayodhya is 2 hours and 15 minutes. This flight is under the command of Captain Suman Chaudhary and First Officer Rahul Gaikwad. In the cabin, my flight team comprising of Mehrunisa, Sen, Sveshika, Archana, and I have the pleasure of taking care of your safety and comfort on today's flight. Please feel free to contact the crew team for any assistance. Sit back, relax, and enjoy the Akasa experience. Thank you. ಇದು 6:20 AM-ಗೆ 6:27 AM-ಗೆ ನಾವು ಕಿಕ್ ಬ್ಯಾಕ್ ಮಾಡಿದ್ದೀವಿ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡಿಂದ. ಇವಾಗ ಡೈರೆಕ್ಟ್ ರನ್ವೇ ಕಡೆ ಹೋಗ್ತೀವಿ, ಅಲ್ಲಿಂದ ಡೈರೆಕ್ಟ್ ಟೇಕ್ ಆಫು. Outlines will guide you to the nearest exit. In view of everyone's safety, it is prohibited to take hand baggage with you in case of an emergency. For more details, please thank you for your kind attention. आपकी कुर्सी के Crew be seated for takeoff. Thank you. ನೀವು ಅಲ್ಲಿ ಫ್ಲೈಟ್ ನಿಂತಿರೋದು ನೋಡ್ಬೋದಲ್ಲ, ಸೊ ಅದು ಎಲ್ಲ ಟೇಕ್ ಆಫ್ ನಿಂತಿದೆ ಮತ್ತು ಇದು ಟೇಕ್ ಆಫ್ಗೆ ನಿಂತಿದೆ. ಸೊ ನಾವು ಹೋದ್ಮೇಲೆ ಹೇಗೆ ನಮ್ಮ ಹಿಂದೆ ಬರುತ್ತೆ. ಸೊ ಇದೆಲ್ಲ ಹೋಗಿ ಒಂಥರ ಟ್ರಾಫಿಕ್ ಕ್ರಿಯೇಟ್ ಮಾಡುತ್ತೆ. ಅದಾದಮೇಲೆ ಯಾವುದು ಫಸ್ಟ್ ಕಮ್ ಫಸ್ಟ್ ಆಗಿರುತ್ತೆ ಅವರು ಟೇಕ್ ಆಫ್ಗೆ ಹೋಗ್ತಾರೆ. ಇದು 6:30 ನಮ್ಮ ಡಿಪಾರ್ಚರ್ ಇದ್ದಿದ್ದು, ಲೈಕ್ ಟೇಕ್ ಆಫ್ ಇದ್ದಿದ್ದು. ಬಟ್ ಇವಾಗ 6:43 ಆಗಿಬಿಟ್ಟಿದೆ. ಸೊ 6:43ಗೆ ನಾವು ಇವಾಗ ಟೇಕ್ ಆಫ್ಗೆ ರೆಡಿ ಗುರು. ನಮ್ಮ ಫ್ಲೈಟ್ ಟೇಕ್ ಆಫ್ ತೊಗೊಂಡ್ಬಿಡ್ತು. ಆ್ಯಕ್ಚುಲಿ ಸನ್ರೈಸ್ ಮಾತ್ರ ಸಕ್ಕದಾಗ್ತಿದೆ ಗುರು. ಕ್ಯಾಮ್ರಾ ಅಂತೂ ಜಸ್ಟಿಫೈ ಮಾಡೋಕ್ಕಾಗ್ತಿಲ್ಲ. ಈ ಕ್ಯಾಮ್ರಾ ಜಸ್ಟಿಫೈನೇ ಮಾಡ್ತಿಲ್ಲ ಗುರು ಸನ್ರೈಸು. ಬಟ್ ಸಕ್ಕದಾಗಿ ಸನ್ರೈಸ್ ಆಗ್ತಿದೆ. ಸೀರಿಯಸ್ಲಿ ತುಂಬ ನನಗೆ ಇಷ್ಟ ಆಗ್ತಿದೆ. ಬನ್ನಿ ಕ್ಯಾಫೆ ಆಕಾಸದು ಮೆನ್ಯೂ ನೋಡೋಣ. So your cafe in the sky, enjoy your meal available for on-board purchase ಇದೆಲ್ಲ. ಸೊ ನಿಮಗೆ ಯೋಗ ಬಾರ್, ರೋಸ್ಟೆಡ್ ಕ್ಯಾಶ್ಯೂಸ್, ಯೋಗ ಬಾರ್, ನಟ್ ಮಿಕ್ಸ್, ಬೇಲ್ಪುರಿ, ಮಖಾನ, ಕುಕಿ ಎಲ್ಲ ಸಿಗುತ್ತೆ. ಬೇರೆಲ್ಲ ನೀವು ಪಾಸ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಮಿನಿಮಮ್ ಬಂದು 200 ರೂಪೀಸ್ ಕುಕಿ. ಸೊ ಇದು ಸೇಮ್ ನಿಮಗೆ ಪೋಹಾ, ಕಪ್ ನೂಡಲ್ ಎಲ್ಲ ಸಿಗುತ್ತೆ. ಮಾಮ್ ವೆಜ್ ಫ್ರೈಡ್ ರೈಸ್ ಅದೆಲ್ಲ ಸಿಗುತ್ತೆ. ಸೊ 300 ಮಿನಿಮಮ್ ಅಂದರೆ 200 ಇವಾಗವರೆಗೂ. ಇಲ್ಲಿ ಮಿನಿಮಮ್ ಬಂತು 0 ಕೋಕೋಲಾ 0 ಶುಗರ್ 100 ರೂಪೀಸ್. ಸೊ ನೀವು ನೋಡ್ಬೋದು ಮಿನಿಮಮ್ ಸ್ಟಾರ್ಟ್ ಆಗೋದು 100ಇಂದ. ಸೊ ಇದೆಲ್ಲ ಪಾಸ್ ಮಾಡಿ ನೀವು ಓದ್ಬೋದು. ಗೌರ್ಮೆ ಮೀಲಲ್ಲಿ ನೀವು ನೋಡ್ಬೋದು ವೆಜ್ ಫ್ಯೂಷನ್ ಗೌರ್ಮೆ ಮೀಲ್, ಚಿಕನ್ ಫೀಸ್ಟ್ ಗೌರ್ಮೆ ಮೀಲ್. ಸೊ 950 ರೂಪೀಸ್. ಚಿಕನ್
ಸ್ಪ್ರಿಂಗ್ ರೋಲು, ಕ್ರೋಸಾನ್ ಚಿಕನು ಮತ್ತು ಮೂಸ್ ಕೇಕು ಮತ್ತು ವೆಜಿ ಸ್ಯಾಲೆಡ್ 950 ರುಪೀಸ್ ಗುರುಗಳೇ. ಮತ್ತು ಸಪ್ರೇಟಾಗಿ ಕ್ರೋಸಾನ್ ತೊಗೊಬೇಕಂದ್ರೆ 600 ರುಪೀಸ್, 550 ರುಪೀಸ್. ರ್ಯಾಪ್ಸ್ ಅಂದರೆ ಚಿಕನ್ ರೋಲ್ಸ್ ತೊಗೊಬೇಕಂದ್ರೆ 550, 600 ರುಪೀಸ್. ಬರ್ಗರ್ ತೊಗೊಬೇಕಂದ್ರೆ 550 ಗುರುಗಳೇ. ಮತ್ತು ಸ್ಯಾಲೆಡ್ ತೊಗೊಬೇಕಂದ್ರೆ 600, ಚಿಕನ್ ಸ್ಯಾಲೆಡ್ 650, ಸ್ಯಾಂಡ್ವಿಚಸ್ ನೀವು ನೋಡ್ಬೋದು 550, 600, ಆ್ಯಪಟೈಸರ್ 600. ಇದೆಲ್ಲ ಪ್ರೀ ಬುಕ್ ಮಾಡಬೇಕು. ಕಿಡ್ ಸ್ಪೆಷಲು ಮತ್ತು ಡೆಸರ್ಟು ಬರ್ಡೇ ಸೆಲೆಬ್ರೇಟ್ ಮಾಡಬೇಕಂದ್ರೆ ಅದು ನೀವು ಇನ್ ದ ಸ್ಕೈ ಮಾಡ್ಬೋದು. 750 ರುಪೀಸ್ ಕೊಟ್ಟು ಒಂದು ಕೇಕ್ಗೆ 500 ಗ್ರಾಮ್, ಅರ್ಧ ಕೆ ಜಿ ಕೇಕ್ಗೆ. ಮತ್ತು ಅಷ್ಟೇ ಗುರುಗಳೇ, ಬೇರೆ ಏನಿಲ್ಲ, ಮುಗೀತು. ಸೊ ಮಿನಿಮಮ್ ಕಾಸ್ಟ್ ಬಂದು 100 ರುಪೀಸ್ ಕೋಕೋಲಾಗೆ, ಮ್ಯಾಕ್ಸಿಮಮ್ ಮಂದಿ 950 ರುಪೀಸ್ ಆ ಮೀಲ್ಗೆ. ಮತ್ತು ನೀವು ನಮ್ಮ ವ್ಯೂ ನೋಡ್ಬೋದು. ಆಚೆದು ಕಿಟಕಿ ಕರೆಕ್ಟಾಗಿ ಕ್ಲಿಯರ್ ಇಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕ್ಯಾಪ್ಚರ್ ಆಗ್ತಿಲ್ಲ. ಹೆವಿ ಅಂದರೆ ಹೆವಿಯಾಗಿ ಕಾಣಿಸ್ತಿದೆ. ಸೊ ನಮ್ಮ ಹಿಂದಿಯಲ್ಲಿ ಒಂದು ಹಾಡಿದೆ, ಆಜ್ಮೆ ಉಪ್ಪರ್ ಆಸ್ಮ ನೀಚೆ. ಸೊ ಅದು ಇವತ್ತು ನಿಜ ಆಗಿಬಿಟ್ಟಿದೆ. ಜೋಕು ಸುಮ್ಮನೆ ಹಂಗೆ ಜೋಕ್ ಮಾಡ್ತಿದ್ದೆ, ಯಾರಿಗೂ ನಗು ಬಂದಿಲ್ಲ ಅಂತ ಗೊತ್ತು, ಬಟ್ ಸಕ್ಕತ್ತಾಗಿ ಕಾಣಿಸ್ತಿದೆ ವ್ಯೂ ಮಾತ್ರ. Ladies and gentlemen, in preparation for landing, please return to your seats and fasten your seatbelts. Ensure that your cabin baggage is stored in the overhead bins or under the seat in front of you. Window shades are open, seat backs are upright, and tray tables are closed. Please switch off all electronic devices and ensure that your mobile phones are in flight mode. We hope you have enjoyed your flight with us. Thank you. Crew is seated for landing. Thank you. ಇದು ಫೈನಲಿ ಅಯೋಧ್ಯೆ ಏರ್ಪೋರ್ಟ್ಗೆ ತಲುಪಿದ್ದೀವಿ. ಅಯೋಧ್ಯೆ ಏರ್ಪೋರ್ಟ್ ಫುಲ್ ಹೆಸರು ಬಂದು ಶ್ರೀ ವಾಲ್ಮೀಕಿ ಅಂತಾರಾಷ್ಟ್ರೀಯ ಅಂದರೆ ಶ್ರೀ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಬರುವ ಟೈಮಿಂಗು 9:10, 2 hours 40 minutes ಟೈಮ್ ಕೊಟ್ಟಿದ್ರು. ನಾವು 8:55ಗೆ ತಲುಪಿದ್ದೀವಿ. ಅನೌನ್ಸ್ಮೆಂಟ್ ಶುರುವಾಯಿತು. ಇದು ನಾವು ಅಯೋಧ್ಯೆ ಏರ್ಪೋರ್ಟ್ ಹತ್ರ ತಲುಪಿದ್ದೀವಿ. ಸೊ ನೀವು ನೋಡ್ಬೋದು ಎಲ್ಲ ಸುಮಾರು ಜನ ಬರ್ತಿದ್ದಾರೆ ಇಳಿದ್ಬಿಟ್ಟು. ಸೊ ಇವಾಗ ಬಸ್ಸಲ್ಲಿ ಹತ್ತಾರೆ, ಬಸ್ಸಿಂದ ನಾವು ಅರೈವಲ್ಗೆ ಹೋಗ್ತೀವಿ ಅಷ್ಟೇ. ಜೈ ನೋಡಿಬಿಟ್ರಿ ನಾವು. ಸೊ ಇದು ನಾನು ಬೆಲ್ಟ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಬೆಲ್ಟಿಗೆ ಬಂದುಬಿಟ್ಟು ನೀವು ಬ್ಯಾಗೇಜ್ ವೇಟ್ ಮಾಡಬೇಕು. ಅಲ್ಲಿ ಡಿಸ್ಪ್ಲೇ ಬೋರ್ಡ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಮ ಫ್ಲೈಟ್ ನಂಬರ್ ಹಾಕಿರ್ತಾರೆ ಮತ್ತು ಡೆಸ್ಟಿನೇಷನ್ ಒರಿಜಿನ್ ಎಲ್ಲಿಂದ ಬರ್ತಿರ್ತೀರ ಅದು ಹಾಕಿರ್ತಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಕರೆಕ್ಟ್ ಮಾಡ್ಬೋದು. ನಮ್ಮ ಫ್ಲೈಟಲ್ಲೂ ಹೇಳ್ತಾರೆ ಎಲ್ಲಿ ಬರುತ್ತಂತ. ಇದು ನೀವು ಅಯೋಧ್ಯೆ ಏರ್ಪೋರ್ಟ್ ಆಚೆಯಿಂದ ನೋಡ್ಬೋದು. ಅದು ಅರೈವಲ್ಲು ಇದೆ, ಡಿಪಾರ್ಚರು. ಅಯೋಧ್ಯೆ ಏರ್ಪೋರ್ಟ್ ಏನು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಅಂದರೆ ತುಂಬ ಸುಂದರವಾಗಿ ಕಾಣಿಸ್ತಿದೆ ಅಯೋಧ್ಯೆ ಏರ್ಪೋರ್ಟು ಆಚೆಯಿಂದ ಡಿಸೈನು. ಗುರು, ಇದು ನಾನು ಅಯೋಧ್ಯೆ ಏರ್ಪೋರ್ಟ್ ಆಚೆ ಬಂದುಬಿಟ್ಟಿದ್ದೀನಿ. ಸ್ವಲ್ಪ ಸೆಕ್ಯೂರಿಟಿ ಟೈಟ್ ಇತ್ತು, ಯಾಕಂದರೆ ರೀಸೆಂಟಾಗಿ ದೀಪೋತ್ಸವ ಆಗಿತ್ತು ಮತ್ತು ನಿಮ್ಗೆ ಗೊತ್ತಿರ್ಬೋದು ತುಂಬ ಸೆನ್ಸಿಟಿವ್ ಪ್ಲೇಸ್ ಇದು. ಸೊ ಅದಕ್ಕೋಸ್ಕರ ಸೆಕ್ಯೂರಿಟಿ ಸ್ವಲ್ಪ ಟೈಟ್ ಆಗಿತ್ತು. ಸೊ CISF ಅವರು ಹೇಳಿದ್ರು ವೀಡಿಯೋ ಎಲ್ಲ ಮಾಡಬೇಡಿ ಅಂತ. ಸೊ ಅದಕ್ಕೆ ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಸೊ ಬ್ಯಾಗೇಜು ಕಲೆಕ್ಟ್ ಮಾಡ್ಕೊಂಡು ನಾನು ಬಂದುಬಿಟ್ಟಿದ್ದೀನಿ. ಇದು ನಮ್ಮ ಬ್ಯಾಗೇಜು. ಸೊ ಬ್ಯಾಗೇಜ್ ನೀವು ಕಲೆಕ್ಟ್ ಮಾಡೋದು ತುಂಬ ಹುಷಾರಾಗಿರಿ. ಸೇಮ್ ಬ್ಯಾಗೇಜ್ ಬೇರೆಯವ್ರದ್ದು ಇರ್ಬೋದು, ನಿಮ್ಮದು ಇರ್ಬೋದು. ಸೊ ಹೆಸರು ಮಾತ್ರ ವೆರಿಫೈ ಮಾಡೋದು ಮಾತ್ರ ಮರಿಬೇಡಿ. ಟ್ಯಾಗ್ ಇರುತ್ತೆ, ಅದರಲ್ಲಿ ಹೆಸರು ಇರುತ್ತೆ. ಸೊ ಅದು ವೆರಿಫೈ ಮಾಡ್ಕೊಂಡ್ರೆ ಎಲ್ಲ ಕನ್ಫ್ಯೂಷನ್ ದೂರ ಆಗಿಬಿಡುತ್ತೆ. ಅದಾದಮೇಲೆ ನೀವು ಆಚೆ ಬಂದರೆ ಅಯೋಧ್ಯೆ ಏರ್ಪೋರ್ಟಿಂದ ನಿಮಗೆ ಊಬರ್ ಆಪ್ಷನು, ಓಲಾ ಆಪ್ಷನ್ ಎರಡೂ ಸಿಗುತ್ತೆ. ಅದಾದಮೇಲೆ ನೀವು ಇನ್ನೂ ಸ್ವಲ್ಪ ಆಚೆ ಅರೈವಲಿಂದ ಆಚೆ ಬರ್ತೀರ, ರೈಟ್ ಸೈಡ್ ಒಂದು ಕಾರ್ನರು ಒಂದು ನೀವು ಡಯಾಗ್ನಲಿ ನೋಡಿದ್ರೆ ಒಂದು ಎಂಟ್ರಿ ಗೇಟ್ ಕಾಣಿಸುತ್ತೆ. ಸೊ ಎಂಟ್ರಿ ಗೇಟ್ಸಿಂದ ನಿಮಗೆ ಆಟೋಸು ಬುಕ್ ಮಾಡಿದ್ರೆ ಸಿಗುತ್ತೆ. ಆಟೋಸ್ ಒಳಗಡೆ ಅಲ್ಲೋ ಇಲ್ಲ, ಇಲ್ಲಾಂದರೆ ಬ್ಯಾಟ್ರಿ ಕಾರ್ ಮುಂದೆ ಹೋಗ್ತಿದೆಯಲ್ಲ, ಸೊ ಆ ಥರ ಬ್ಯಾಟ್ರಿ ಕಾರ್ ಆಪ್ಷನ್ಸ್ ತುಂಬ ಇರುತ್ತೆ. ಸೊ ನೀವು ಮಾತಾಡ್ಕೊಂಡು ಬರ್ಬೋದು. ಬಟ್ ನಿಮ್ಗೆ ಗೊತ್ತಲ್ಲ ಒಂದು ಪ್ರದೇಶದಿಂದ ಆಚೆ ಹೋದರೆ ಎಷ್ಟು ಕಾಸ್ಟ್ಲಿ ಆಗತ್ತಂತ.
ಸ್ಕ್ಯಾಮ್ ಸ್ವಲ್ಪ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದೆಲ್ಲ ನೀವು ಸ್ವಲ್ಪ ನೋಡ್ಕೊಬೇಕಾಗುತ್ತೆ. ಏನಾದರೂ ಡೌಟ್ ಇದ್ದರೆ ಮತ್ತು ಫೇರ್ ಮಾತಾಡೋಕ್ಕೆ ಹೋದರೆ ಬೆಂಗಳೂರಿಂದ ಅಯೋಧ್ಯೆವರೆಗೂ ನನಗೆ ಆ್ಯಕ್ಚುಲಿ ಆಗಿರೋದು 6,700. ನಿಮ್ಗೆ ಕಡಿಮೆಗೂ ಸಿಗ್ಬೋದು, ನಿಮ್ಗೆ ಜಾಸ್ತಿನೂ ಸಿಗ್ಬೋದು. ನಾನು ಆ್ಯಕ್ಚುಲಿ ಛಟ್ ಪೂಜೆಗಿಂತ ಮೊದಲು ಬರ್ತೀನಿ, ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ. ನಿಮ್ಗೆ ಕಡಿಮೆಗೂ ಸಿಗ್ಬೋದು, ಅದನ್ನ ಫಿಕ್ಸ್ ಇಲ್ಲ. ಫ್ಲೈಟ್ ರೇಟ್ ಅಂತೂ ಫಿಕ್ಸ್ ಇರೋಲ್ಲ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳಿಬಿಡಿ. ಮತ್ತು ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕದಲ್ಲಿ.